ತಗೊಳ್ಳಿ ಸೀರೆ. ಸಾವಿತ್ರಿ, ಸಾವಿತ್ರಿ ಅತ್ತೆ, ಮೊನ್ನೆ ಸೀಮಂತಕ್ಕೆ ನಿಮ್ಮ ಮಾವ ಒಂದು ಸೀರೆ ಕೊಡ್ಸಿದ್ರಲ್ವಾ ನಿಂಗೆ, ಅದನ್ನೊಂಚೂರು ಕೊಡಕ್ಕಾಗತ್ತಾ? ವಾಪಸ್ ಕೊಟ್ಬಿಡ್ತೀನಿ, ಕೊಡಮ್ಮ. ವಾಪಸ್ ಏನ್ ಕೊಡೋದು? ಯಾಕೆ ಅಂತ ಕೇಳ್ಬಾರ್ದಿತ್ತೇನೋ. ಈಗ ಕೊಡ್ತೀನಿ ಅತ್ತೆ. ಇಲ್ಲೇ ಇಟ್ಟಿದ್ದೆ ಅತ್ತೆ, ಕಾಣ್ತಿಲ್ಲ. ನಿಮ್ಮ ಮಾವ ನೀನು ಕೊಟ್ಟಿರೋ ಸೀರೆ ಎಲ್ಲಿದೆ ಗೊತ್ತಾ ನಿನ್ಗೆ? ಇಲ್ಲಿದೆ. ಹೌದು, ಈ ಸೀರೆನ ನಾವು ಬರೀ ಸೀರೆನಷ್ಟೇ ಅಲ್ಲ, ನಾವುಗಳು ನಿನ್ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆ, ಗೌರವ ಸುಟ್ಟಿದ್ಯಾ. ಇಲ್ಲ ಅತ್ತೆ, ಇದು ನಾನು ಸುಡ್ಲಿಲ್ಲ. ಇದು ನನಗೆ ಬರೀ ಸೀರೆ ಆಗಿರ್ಲಿಲ್ಲ, ವರ್ಷ ಬಟ್ಟೆ ಆಗಿತ್ತು ಅಲ್ವಾ? ಹಾಗೆಲ್ಲ ಹೇಳ್ಬಿಡಿ ಅತ್ತೆ. ನನ್ನ ಅಡಿಗೂ ನಾನು ಸುಟ್ಟಿಲ್ಲ. ಸಾಕ್ಷಿ ಆಧಾರಗಳನ್ನೆಲ್ಲ ನೋಡೋದಕ್ಕೆ ಇದೇನ್ ಕೋರ್ಟ್ ಅಲ್ಲ ಸಾವಿತ್ರಿ, ಇದು ಮನೆ. ನನ್ನ ಪ್ರಕಾರ ಪ್ರೀತಿಸೋದು ದೊಡ್ಡ ವಿಷಯ ಅಲ್ಲ. ಯಾರಾದ್ರೂ ಪ್ರೀತಿಸಿದ್ರೆ ಅದನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ವಿಷಯ. ನಿಮ್ ಪ್ರೀತಿಗೆ ನಾನು ಯಾವತ್ತೂ ಅಗೌರವ ತೋರಿಸಿಲ್ಲ ಅತ್ತೆ. ಹಾಗಿದ್ರೆ ಸೀರೆ ನಿನ್ ರೂಮಲ್ಲೇ, ನಿನ್ ಕಬರ್ಡ್ ಅಲ್ಲೇ ಇರ್ಬೇಕಾಗಿತ್ತಲ್ವಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅತ್ತೆ. ನಿನಗೇನು ಅರ್ಥ ಆಗಲ್ಲ, ಯಾಕಂದ್ರೆ ಸಣ್ಣತನ, ಉದ್ದಟತನಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ಯಾ. ಒಂದಲ್ಲ ಒಂದಿನ ಎಲ್ಲ ನಿನಗೆ ಅರ್ಥ ಆಗತ್ತೆ. ಆದ್ರೆ ಅವತ್ತು ನಾವುಗಳು ಯಾರು ನಿನ್ ಜೊತೆಗಿರಲ್ಲ, ತಿಳ್ಕೊ. ಸುಶೀಲ್ಗೆ ಯಾರ್ದಾದ್ರೂ ವಿಷಯದಲ್ಲಿ ಒಂದ್ಸಲ ಮನ್ಸು ಮುರಿದು ಹೋದ್ರೆ ಮುಗೀತು. ಮತ್ತೆ ಜೀವನ ಪೂರ್ತಿ ಅವ್ರ ಮನ್ಸು ಅವ್ರ ಬಗ್ಗೆ ಮಿಡಿಯೋದೇ ಇಲ್ಲ. ಬರೀ ನಮ್ಗಳಿಗೆ ನೋವು ಕೊಡೋದೇ ಆಗೋಯ್ತಲ್ಲ ನಿಂದು. ಕಾಂಚನ ಹೇಳೋದೇ ಸರಿ, ಸಾಮಾನ್ಯದೋಳಲ್ಲ ನೀನು. ನಿನ್ ಬಗ್ಗೆ ನೀನ್ ಎಮೋಷನಲ್ ಆಗಿ ಥಿಂಕ್ ಮಾಡೋ ಹಾಗೆ ಇಲ್ಲ, ಬರೀ ಕ್ಯಾಲ್ಕುಲೇಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಷ್ಟೇ. ಏನೇ ಇದೆ ಸಾವಿತ್ರಿ ನಿನ್ ಮನ್ಸಿನಲ್ಲಿ? ಸೀರೆನ ಸುಡ್ತೀಯ ನೀನು? ಖಂಡಿತ ನಿನಗೆ ಒಳ್ಳೇದಾಗಲ್ಲ ಕಣೆ. सानी धनी सारे सारे सानी सारे करे करे सारे गरे मग पम दप सानी सानी धनी सारे सारे सानी सारे करे करे सारे गरे मग पम दप सा. ಕಾಂಚನ,
ಆ ಸೀರೆ ಕೊಡವ. ಆ ಸೀರೆ ಕೊಡವ. ಯಾಕೆ? ನೋಡವ ಅಂತ. ನನಗೆ ಅಂತ ಕೊಟ್ಟಿದ್ದು ನಾನು ಯಾರಿಗೂ ಕೊಡಲ್ಲ. ನಿನಗೆ ಅಂತ ಕೊಟ್ಟಿದ್ದು ಸುಟ್ಟು ಬೂದಿ ಆಗೈತೆ, ಕೊಡಿಲಿ. ಏನೇನೋ ಹೇಳ್ಬೇಡಿ ನೀವು. ಏನೇನೋ ಹೇಳ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು. ನಿಂತಾವಿರೋದು ಸಾವಿತ್ರಿ ಸೀರೆ, ಕೊಡು ಇತ್ತಾಗೆ. ಸಾವಿತ್ರಿ ಅಕ್ಕಂದ ಹೇಗ್ ಸಾಧ್ಯ? ಧೀಮಂತ ಮುಗಿದ್ಮ್ಯಾಗೆ ತುಂಬಾ ಸುಸ್ತಾಗಿರ್ತೀಯ, ಅವನ್ ತಿಂದು ವಿಶ್ರಾಂತಿ ತಗೊಳ್ಳಿ ಅಂತ ನಿನ್ ರೂಮ್ ಗಂಟು ತಗೊಂಬಂದೆ. ನೀನು ಗಡದ್ದಾಗ ನಿದ್ದೆ ಮಾಡ್ತಾ ಇದ್ದೆ, ಅಕಸ್ಮಾತ್ ನೋಡ್ದೆ ಇತ್ತಾಗೆ ಸುಟ್ಟು ಸೀರೆ ಕಾಣಿಸ್ತು. ಅನ್ಯಾಯವಾಗಿ ಮನೆಯವ್ರು ತಾವು ಬೈಸ್ಕೋತಿ ಅಂತ ಸಾವಿತ್ರಿ ಸೀರೆ ತಗೊಂಬಂದ್ ಮಾಡಿದ್ದೆ. ನಮ್ಗೆಲ್ಲ ನಿನ್ ಮ್ಯಾಗ ಅಷ್ಟೊಂದು ಪ್ರೀತಿ, ನಿನಗೇ ಇಲ್ಲ, ವಕ್ರ ಬುದ್ಧಿ. ಒಂದು ಮಾತು, ನಿನ್ಗೇನೇ ಕಷ್ಟ ಬಂದ್ರು ಪರಿಹಾರ ಮಾಡಕ್ಕೆ ನಮ್ಮ ಸಾವಿತ್ರವನೇ ಬೇಕು, ತಿಳ್ಕ. ಇವೆಲ್ಲ ಯಾಕೆ ಮಾಡಿದೆ ಗೊತ್ತೇನವ? ಗರ್ಭಿಣಿ ಹೆಂಗ್ಸು ಸೀಮಂತ ದಿನ ಕಣ್ಣೀರು ಹಾಕ್ಬಾರ್ದು ಅಂತ. ಅದೇ ಬುದ್ಧಿ ನಿನ್ಗೂ ಇದ್ದಿದ್ರೆ ಸಂದಾಗಿರ್ಲಿಲ್ವ? ಅನ್ಯಾಯವಾಗಿ ಸಾವಿತ್ರಿ ಸೀಮಂತ ನಿಲ್ಲಿಸ್ಬಿಟ್ಟಲ್ಲ. ಅಲ್ಲಿ ನೋಡಿದ್ರೆ ವಯಸ್ಸಲ್ಲವ ಬಾಯಿಗೆ ಬಂದಂಗೆ ಸೀರೆ ವಿಚಾರಕ್ಕೆ ಬೈತಾವ್ರೆ. ಏನು ತಪ್ಪು ಮಾಡ್ದಾರ ಸಾವಿತ್ರಿ ಕಣ್ಣಾಗ ನೀರು ಹಾಕ್ಬತ್ತೈತೆ. ಥ್ಯಾಂಕ್ ಯು. ನಿಮ್ಮಿಂದ ನನ್ನ ಸೀಮಂತ ಇಷ್ಟು ಚೆನ್ನಾಗಿ ನಡೀತು. ಥ್ಯಾಂಕ್ ಯು ವೆರಿ ಮಚ್. ನಿನ್ ಸೀಮಂತ ನಡೆದಿದ್ದು ನನ್ನಿಂದ ಅಲ್ಲ ಕಣವ, ಸಾವಿತ್ರಿ ದೊಡ್ಡ ಗುಣದಿಂದ. ಕೊಡು ಸೀರ್ಯ. ಸಾವಿತ್ರಿ ಅಕ್ಕಂಗೆಲ್ಲ ಹೇಳ್ಬಿಡ್ತೀರಾ? ಅಷ್ಟೊಂದು ಎದುರ್ಕೋಬೇಡವ, ತಪ್ಪು ನಾನು ಮಾಡಿವ್ನಿ, ನಾನು ಕ್ಷಮೆ ಕೇಳ್ತೀನಿ, ಕೊಡು. ಸುಶೀಲ್ಗೆ ಯಾವ್ದಾದ್ರೂ ವಿಷಯದಲ್ಲಿ ಒಂದ್ಸಲ ಮನ್ಸು ಮುರಿದು ಹೋದ್ರೆ ಮುಗೀತು. ಮತ್ತೆ ಜೀವನ ಪೂರ್ತಿ ಅವ್ರ ಮನ್ಸು ಅವ್ರ ಬಗ್ಗೆ ಮಿಡಿಯೋದೇ ಇಲ್ಲ. ಬರೀ ನಮ್ಗಳಿಗೆ ನೋವು ಕೊಡೋದೇ ಆಗೋಯ್ತಲ್ಲ ನಿಂದು. ಕಾಂಚನ ಹೇಳೋದೇ ಸರಿ, ಸಾಮಾನ್ಯದೋಳಲ್ಲ ನೀನು. ಸಾವಿತ್ರಿ, ಈ ಸೀರೆ ನಿಮ್ಗೆ ಎಲ್ಲಿ ಸಿಕ್ತು ಮಾವಯ್ಯ? ಇದು ಕಾಣ್ಲಿಲ್ಲ ಅಂತ ಅತ್ತೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು. ಮೊದ್ಲು ಇದನ್ನ ಅವ್ರಿಗೆ ತೋರಿಸಿ ಅವ್ರಿಗೆ ನನ್ನ ಬಗ್ಗೆ ಆಗಿರೋ ಬೇಜಾರನ್ನ ಕಮ್ಮಿ ಮಾಡ್ಬೇಕು. ಎಲ್ಲಿತ್ತು ಈ ಸೀರೆ? ಎಲ್ಲೂ ಇರ್ಲಿಲ್ಲವ, ಕದ್ದಿದ್ದು. ಎಲ್ಲೂ ಇರ್ಲಿಲ್ಲವ, ಕದ್ದಿದ್ದು. ಅಂದ್ರೆ ಇದು ನಿನ್ನ ರೂಮಾಗೆ ಇತ್ತು, ಅಲ್ಲಿಂದ ಕದ್ದು ಕಾಂಚನನ್ ರೂಮಿಗೆ ಮಡಗಿದ್ ನಾನೇ. ಕದ್ದಿದ್ದ ತಪ್ಪಿಗೆ ಕೈಯಾಗ ಕತ್ತರಿಸ್ಕೊಂಡ್ಬಿಡ್ಬೇಕು ಅನ್ನಿಸ್ತೈತೆ ಕಣವ. ನನಗೆ ಅರ್ಥ ಆಗ್ತಿಲ್ಲ ಮಾವಯ್ಯ, ಇದನ್ನ ಯಾಕೆ ಅವಳ ರೂಮಲ್ಲಿ ಇಟ್ರಿ? ನನ್ಗೆ ಅವಳ ಬಗ್ಗೆ ಕನಿಕರ ಇರಲಿಲ್ಲವ, ಆದರೆ ಮನಸ್ಸು ತಡಿನಿಲ್ಲ. ಸೀಮಂತ ದಿನ ಸುಶೀಲಣ್ಣ ತಂದ್ಕೊಟ್ಟಿದ್ದ ಸೀರೆನ ಅವಳು ಉಟ್ಕೊಂಡಿರ್ಲಿಲ್ಲ. ಇದ್ರ ಬಗ್ಗೆ ಸುಶೀಲಣ್ಣನಿಗೆ ಅನುಮಾನ ಬಂದಿತ್ತು. ಸೀಮಂತ ಮುಗಿದ್ಮೇಲೆ ಅಕಸ್ಮಾತ್ ಅವಳ ರೂಮ್ಗೆ ಹೋದೆ, ಅಲ್ಲಿ ಸೀರೆ ಸೂಟಾಗಿದ್ದ ನೋಡಿದೆ. ಸೀಮಂತದ ಹೆಣ್ಣು ಅನ್ಯಾಯವಾಗಿ ಸುಶೀಲಣ್ಣನ ಹತ್ರ ಬಯಸ್ಕೊಂಡು ಕಣ್ಣೀರು ಆಗ್ತದಲ್ಲ ಅಂತ ನಿನ್ನ ರೂಮ್ನಾಗಿದ್ದ ಸೀರೆ ತೊಗೊಂಡೋಗಿ ಅವಳ ರೂಮ್ನಾಗ ಮಾಡಿದ್ದೆ. ಆದರೆ ಎಲ್ಲ ಉಲ್ಟಾ ಆಗೋಯ್ತು ಕಣವ. ನಿಮ್ಮತ್ತೆ ನಿನಗೆ ಬಾಯಿಗೆ ಬಂದಂಗೆ ಬೈದರು, ಅನ್ಬಾರ್ದೇ ಇರೋದು ಅಂದ್ಬಿಟ್ರು. ನನ್ನ ಕ್ಷಮಿಸ್ಬಿಡವ. ಒಳ್ಳೆ ಕೆಲಸ ಮಾಡಿ ಕ್ಷಮೆ ಕೇಳ್ತಿದ್ರಲ್ಲ ಮಾವಯ್ಯ. ಏನು ಹೇಳ್ತಿದ್ಯವ? ನಿನಗೆ ಬಯಸೋದು ಕಣ್ಣೀರು ಹಾಕ್ಸೋದು ಒಳ್ಳೆ ಕೆಲ್ಸವಾ? ದಿನತನ ಮನ್ಸಿಗೆ ನೋವು ಆಗ್ಬಾರ್ದು.
ಅವಳು ಬಯಸ್ಕೊಳ್ಳೋದು ತಪ್ಸಿದ್ರಲ್ಲ ಅಷ್ಟ್ ಸಾಕು. ಎಂತ ನೋವು ಕೊಟ್ಟವಳವ ಅವಳು ಅನ್ಬಾರ್ದೆಲ್ಲ ಅನ್ಬಿಟ್ಟವಳೆ. ಆದ್ರೂ ವಿನೂತನ್ ಪರಾನೇ ವಹಿಸ್ಕೊತಿಯಲ್ಲವ. ನಿಂತರ ಒಳ್ಳೆತನ ಎಲ್ರಿಗೂ ಇರಕ್ಕಿಲ್ಲ ಕಣವ. ಅಪ್ಪ ಅಮ್ಮ ಗಂಡ ಎಲ್ರಿಂದನೂ ದೂರ ಇದ್ದಾಳೆ. ಇನ್ ನಾವು ಅವಳ ಮನ್ಸಿಗೆ ನೋವು ಮಾಡಿದ್ರೆ ಅವಳು ಯಾರ ಹತ್ರ ಹೋಗ್ತಾಳೆ ಹೇಳಿ? ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು. ಅವಳಿಗೆ ಮೊದಲನೇ ಹೆರಿಗೆ ಆತಂಕದಲ್ಲಿದ್ದಾಳೆ. ಅವಳಿಗೆ ಡೆಲಿವರಿ ಆಗಿ ಮಗು ಅವಳ ಕೈಗೆ ಬರ್ಲಿ, ನೋಡ್ತಾ ಇರಿ ಮಗು ಜೊತೆಗೆ ಅವಳು ಮಗು ಆಗ್ಬಿಟ್ಟಿರ್ತಾಳೆ. ಈಗ ನಮ್ ನಂದಿತಾ ರಾತ್ರಿ 2 ಗಂಟೆಲಿ ಎದ್ದು ಅಳ್ತಾಳೆ, ಹಠ ಮಾಡ್ತಾಳೆ. ಅವಳ ಮೇಲೆ ಕೋಪ ಮಾಡ್ಕೊಂಡು ಅವಳನ್ನ ಮನೆಯಿಂದ ಹೊರಗಡೆ ಹಾಕಕ್ಕಾಗತ್ತಾ? ತುಂಬಾ ದೊಡ್ಡವಳಾಗ್ಬಿಟ್ಟೆ ಕಣವ. ಒಳ್ಳೇದಾಗ್ಲಿ ನಿನಗೆ. ಡಾಕ್ಟರ್. ಓ ಕಾಂಚನ, ನೀವು ಹೋಗಿರಿ ಬರ್ರಿ. ಎಲ್ಲಿ ಸಾವಿತ್ರಿ ಬರಲಿಲ್ವಾ? ನನಗೆ ಇನ್ಫಾರ್ಮೇಶನ್ ಬೇಕಿತ್ತು, ಅದಕ್ಕೆ ನಾನು ಬಂದೆ. ಓಕೆ, ಏನು ಇನ್ಫಾರ್ಮೇಶನ್? ನನಗೆ ಗಂಡು ಮಗು ಆಗುತ್ತೋ ಅಥವಾ ಹೆಣ್ಮಗು ಆಗುತ್ತೋ ಅಂತ ಹೇಳ್ತೀರಾ? ಹೇಳಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಹೇಳ್ತೀರಾ? ನನಗೆ ಹೆಣ್ಣಾಗುತ್ತೋ ಗಂಡಾಗುತ್ತೋ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಆಸೆ ಆಗ್ತಾ ಇದೆ. ನೋವೇ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಕಾಂಚನ. ಯಾಕೆ? ಅಪರಾಧ ಆಗುತ್ತೆ ಕಾಂಚನ, ಅಪರಾಧ ಆಗುತ್ತೆ. ಅಲ್ಲ, ಕೆಲವರು ಗಂಡಾಗುತ್ತೋ ಹೆಣ್ಣಾಗುತ್ತೋ ಅಂತ ತಿಳ್ಕೊಂಡು ಆಮೇಲೆ ಹೆಣ್ಣಾಗುತ್ತೆ ಅಂತ ಗೊತ್ತಾದ್ಮೇಲೆ ಭ್ರೂಣ ಹತ್ಯೆ ಮಾಡ್ತಾರೆ. ಅದು ಕಾನೂನಿನ ದೃಷ್ಟಿನಲ್ಲಿ ಅಪರಾಧ. ಅದಕ್ಕೋಸ್ಕರ ನೋಡಿ, ನನಗೂ ಕಾನೂನು ಗೊತ್ತು. ಮಗುನ ತೆಗ್ಸೋದು ಅಪರಾಧ. ಆದರೆ ನಾನು ಮಗು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಆಸೆ ಪಡ್ತಾ ಇದ್ದೀನಿ. ಇದು ಅಪರಾಧ ಅಲ್ಲ. ಗಂಡಾಗಲಿ ಹೆಣ್ಣಾಗಲಿ ನನಗೆ ಮಗು ಮುಖ್ಯ. ಆದರೂ ಕಾಂಚನ, ಕಾನೂನು ಇದನ್ನು ಪರ್ಮಿಟ್ ಮಾಡಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಇಲ್ಲಿಗೆ ಬರೋ ಬದಲು ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಕಾಯ್ತು. ಬಿಡಿ, ನಾನು ಬೇರೆ ಡಾಕ್ಟರ್ ಹತ್ರನೇ ಹೋಗ್ತೀನಿ. ಅರೆ ಕಾಂಚನ, ಯಾಕೆ ಕೋಪ ಮಾಡ್ಕೋತೀರಾ? ಬನ್ನಿ, ನಾನೇ ಟೆಸ್ಟ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಬನ್ನಿ. ಬಂದೆ. ಅತ್ತೆ ಅತ್ತೆ ಅತ್ತೆ, ಏನ್ ಕಾಂಚನ, ಏನು ಇವತ್ತು ಇಷ್ಟೊಂದು ಸಂತೋಷವಾಗಿದೆಯಲ್ಲ? ಅದೇನು ಅಂತ ನನಗೂ ಹೇಳು, ನಾನು ಸಂತೋಷ ಪಡ್ತೀನಿ. ನಾನಿವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಹೋಗಿದ್ಯಾ? ಯಾಕೆ? ಚೆಕಪ್ಗೆ. ನೀನ್ ಚೆಕಪ್ ಇದ್ದಿದ್ದು ನಾಳೆ ಅಲ್ವಾ? ಇವತ್ತೇ ಆಯ್ತಲ್ಲ. ಏನಂದ್ರು ಡಾಕ್ಟರ್? ಹೇಳು ವಿನುತಾ, ಏನಂದ್ರು ಡಾಕ್ಟರ್? ಕೇಳ್ಬೇಡಿ. ಏನಂದ್ರಮ್ಮ ಡಾಕ್ಟ್ರು? ಕೇಳ್ಬಿಡಿ ಅತ್ತೆ ಪ್ಲೀಸ್. ವಿನುತಾ, ಏನಂದ್ರು ಹೇಳು. ನಂಗೆ ನಿಂಗೆ ನಂಗೆ ನಿಂಗೆ ಏನ್ ಹೇಳಿದ್ರು ಹೇಳು ವಿನುತಾ. ಬೆಳವಣಿಗೆ ನೋಡಿದ್ರೆ ನನ್ಗೆ ಗಂಡ್ ಮಗು ಆಗುತ್ತಂತೆ. ಹೇಳಿ ಸಾವಿತ್ರಿ, ನೀವಿಂತ ಕೆಲಸ ಮಾಡ್ಬೋದಾ ಡಾಕ್ಟರ್? ಯಾವ ವಿಷಯವಾಗಿ ಈ ಥರ ಮಾತಾಡ್ತಿದ್ದೀರಾ? ವಿನುತಂಗೆ ಗಂಡು ಮಗು ಆಗುತ್ತೆ ಅಂತ ಹೇಳಿದಿರಲ್ಲ. ಅಡಕೆ ಕತ್ರಿನಲ್ಲಿ ಸಿಕ್ಕಾಕೊಂಡಿರತ್ತಲ್ಲ, ಹಾಗಿತ್ತು ನನ್ನ ಪರಿಸ್ಥಿತಿ ಸಾವಿತ್ರಿ. ಟೆಸ್ಟ್ ಮಾಡಿ ಒಂದ್ 2-3 ದಿನ ಟೈಮ್ ತಗೋಬೋದಿತ್ತು ತಾನೆ? ಕಮಾನ್ ಸಾವಿತ್ರಿ, ಕಾಂಚನ ಓದಿರೋಳು,
ಮೆಡಿಕಲ್ ಬಗ್ಗೆ ಅವಳಿಗೆಲ್ಲ ಚೆನ್ನಾಗಿ ಗೊತ್ತು. ನನಗೆ ಮಗು ಆದ್ರೇನೆ ವಿನುತಾ ತಾಯಿ ಆಗೋದು, ಅವಳ ಕೈಗೆ ಮಗು ಸಿಗೋದು, ಅವಳು ಬದುಕೋದು. ತಾಯ್ತನ ಅನ್ನೋದು ಅವಳ ಪಾಲ್ಗೆ ಭ್ರಮೆ ಡಾಕ್ಟ್ರೆ. ನೀವ್ ನೋಡಿದ್ರೆ ಅವಳು ಗಂಡು ಮಗು ಆಗುತ್ತೆ ಅಂತ ಹೇಳಿದಿರ, ನನಗೇನಾದ್ರೂ ಹೆಣ್ಮಗು ಆದ್ರೆ? ಸಾವಿತ್ರಿ, ನೀವು ಹೇಳೋ ಅಷ್ಟೂ ಮಾತನ್ನ ನಾನು ಒಪ್ಕೋತೀನಿ. ಆದ್ರೆ ಕಾಂಚನ ಪಟ್ಟು ಹಿಡಿದು ಕೂತಿದ್ಲು, ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ಲು. ರಿಪೋರ್ಟ್ ಬರೋದಕ್ಕೆ ಇನ್ನೊಂದು 2-3 ದಿನ ಆಗುತ್ತೆ ಅಂತ ಹೇಳೋಣ ಅಂತಿದ್ದೆ. ಆದ್ರೆ ಅಷ್ಟರೊಳಗೆ ಅವಳು ಏನಾದರೂ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಆಮೇಲೆ ಏನ್ ಮಾಡ್ತಿದ್ರಿ? ನಿಮಗೆ ತುಂಬಾ ತೊಂದರೆ ಆಗ್ತಿತ್ತಲ್ವಾ? ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೇ. ಆದ್ರೆ ವಿನುತಾ ಮನೇಲಿ ಎಲ್ರಿಗೂ ತನ್ನ ಗಂಡು ಮಗುನೇ ಆಗೋದು ಅಂತ ಹೇಳ್ಕೊಂಡು ಬರ್ತಿದ್ದಾಳೆ. ನಾಳೆ ನನಗೇನಾದ್ರೂ ಹೆಣ್ಮಗು ಆದ್ರೆ ಆಗ ತಪ್ಪು ರಿಪೋರ್ಟ್ ಕೊಟ್ಟಿದ್ದೆ ಅಂತ ನೀವು ಜಾರ್ಕೊಳಕ್ ಆಗಲ್ಲ ಡಾಕ್ಟ್ರೆ. ನಮ್ಮ ಮನೆಯವ್ರ ಮನ್ಸಿನಲ್ಲಿ ಬರೀ ಹೆರಿಗೆ ವಿಚಾರ ಇಲ್ಲ ಡಾಕ್ಟ್ರೆ. ನನ್ನ ಹೆರಿಗೆ ಅನ್ನೋದು ಎಲ್ಲರ ಜೀವನದ ಪ್ರಶ್ನೆ ಆಗಿದೆ. ನಾನು ಅಥವಾ ವಿನುತಾ ಇಬ್ಬರಲ್ಲಿ ಒಬ್ರಿಗೆ ಏನಾದ್ರೂ ಆದ್ರೆ ನಮ್ಮ ಮನೆಯವ್ರು ಯಾರು ಉಳಿಯಲ್ಲ ಡಾಕ್ಟ್ರೆ. ಈಗ ಏನ್ ಮಾಡೋದು? ಸಾವಿತ್ರಿ, ನೀವೇನು ಮಾಡಬೇಡಿ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬನ್ನಿ. ನಿಮಗೂ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತೀನಿ. ಮುಂದೆ ಏನಾಗುತ್ತೋ ನೋಡೋಣ. ಓಕೆನಾ? ನಾನು ಈ ಪ್ರಪಂಚದಲ್ಲಿ ಇನ್ನು 2 ತಿಂಗಳಲ್ವಾ ಡಾಕ್ಟರ್ ಇರೋದು? ಸರ್, ನನ್ನ ಹೆಸರು ಸಾವಿತ್ರಿ ಅಂತ. ಡಾಕ್ಟರ್ ನರ್ಮದಾ ಅವ್ರನ್ನ ನೋಡ್ಬೇಕಾಗಿತ್ತು. ಒಂದು ನಿಮಿಷ ರೀ. ಹಲೋ ಡಾಕ್ಟರ್, ಸಾವಿತ್ರಿ ಅಂತ ನಿಮ್ಮನ್ನು ಕೇಳ್ಕೊಂಬಂದಿದ್ದಾರೆ. ಹಾಂ ಡಾಕ್ಟರ್, ಕಳಿಸ್ತೀನಿ. ಹೋಗಿ ಮೇಡಮ್. ಡಾಕ್ಟ್ರೆ, ಆತಂಕ ಆಗೋವಾಗ ಮಾಡ್ಬಿಟ್ರಲ್ಲ ಡಾಕ್ಟ್ರೆ. ನಾನು ನಿಮಗೆ ಹೆಲ್ಪ್ ಮಾಡಿದ್ದೀನಿ. ನೀವಿದ್ದೀರಾ ಅಂತ ಧೈರ್ಯ ಇದೆ ಅಷ್ಟೇ. ದೇವ್ರಿದಾನೆ ಸಾವಿತ್ರಿ. ಅವನ ಪಾಡಗ ಅವನು ಇರ್ತಾನೆ. ಬಿ ಕೂಲ್. ನನಗೆ ಹೆಣ್ಮಗು ಆಗ್ಬಿಟ್ರೆ ವಿನುತಾ ಏನ್ ಮಾಡ್ತಾಳೋ, ಆ ಮಗುನ ಹೇಗ್ ನೋಡ್ಕೋತಾಳೋ, ಹೇಗ್ ಬೆಳೆಸ್ತಾಳೋ. ಒಂದು ವಿಷಯ ಗೊತ್ತಾ, ಅವಳಿಗೆ ಇಷ್ಟ ಇಲ್ಲದ ವಸ್ತುನ ಅವಳು ಕಸದ ತರ ನೋಡ್ತಾಳೆ. ನನಗೆ ತುಂಬಾ ಭಯ ಆಗ್ತಿದೆ ಡಾಕ್ಟ್ರೆ. ಟೆನ್ಷನ್ ಮಾಡ್ಕೋಬೇಡಿ ಪ್ಲೀಸ್. ನಾನು ಟೆಸ್ಟ್ ಮಾಡ್ತೀನಿ, ಬನ್ನಿ ಪ್ಲೀಸ್. ಕಮ್ ಕಮ್. ಡಾಕ್ಟರ್, ನಂಗೆ ಗಂಡು ಮಗುನೇ ಆಗುತ್ತೆ ಅಲ್ವಾ? ಯಾಕೋ ಆತಂಕ ಆಗ್ತಿದೆ. ಸಾವಿತ್ರಿ, ಒಂದೊಂದು ಸರ್ತಿ ಇರೋದನ್ನ ನಾವು ಹಾಗೆ ಒಪ್ಕೋಬೇಕಾಗತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ನಂಗೆ ಗಂಡು ಮಗು ಆಗಲ್ವಾ? ಕೂಲ್, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ರಿಪೋರ್ಟ್ ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ. ಓಕೆನಾ? ರಿಪೋರ್ಟ್ ಯಾವಾಗ ಬರುತ್ತೆ ಡಾಕ್ಟರ್? ಬೆಳಗ್ಗೆ 10 ಗಂಟೆಗೆ ಬರುತ್ತೆ. ಬಂದಿದ ತಕ್ಷಣ ನಾನೇ ನಿಮ್ಗೆ ತಿಳಿಸ್ತೀನಿ. ಈಗ ಆತಂಕ ಬೇಡ, ಮನೆಗೆ ಹೋಗಿ. ಸರಿ ಡಾಕ್ಟರ್, ಬರ್ತಿದ್ದಾಗೆ ಹೇಳ್ತೀರಿ. ನಾನೇ ತಿಳಿಸ್ತೀನಿ. ಓಕೆನಾ? ಪ್ಲೀಸ್ ಗೋ ಹೋಮ್. ನಾ ಬರ್ಬೇಕಾ? ನಾ ಫೋನ್ ಮಾಡ್ತೀನಿ. ಓಕೆ? ಸರಿ ಡಾಕ್ಟರ್. ಜೀವನದ ಕೊನೆ ಬೇಡಿಕೆ, ಈ ಜನ್ಮದ ಕೊನೆ ಕೋರಿಕೆನ ನಿನ್ನಲ್ಲಿ ಬೇಡ್ತಾ ಇದ್ದೀನಿ. ಈಡೇರಿಸ್ಬೇಕು ನೀನು. ನೀನು ಏನೇ ಕೊಟ್ಟರು ಅದನ್ನ ಸಂತೋಷದಿಂದ ಸ್ವೀಕರಿಸಿದ್ದೀನಿ, ಬದುಕು ನಡೆಸಿದ್ದೀನಿ. ಕಡೆಯದಾಗಿ ಕೇಳ್ತಾ ಇದ್ದೀನಿ, ನನಗೆ ಗಂಡು ಮಗು ಬೇಕು. ನನಗೆ ಅನ್ನೋದಕ್ಕಿಂತ ವಿನುತಾ ಜೀವಂತವಾಗಿ ಉಳಿಯೋದಕ್ಕೆ ಗಂಡು ಮಗು ಬೇಕು. ಮನೆಯವ್ರ ಸಂತೋಷಕ್ಕೆ ಗಂಡು ಮಗು ಬೇಕು. ನಾನು ಉಳಿತೀನೋ ಇಲ್ವೋ ಅದು ನಿನಗೆ ಗೊತ್ತು. ನನಗೇನು ಬೇಡ ದೇವ್ರೆ, ನನ್ನ ಈ ಬೇಡಿಕೆನ ಈಡೇರಿಸು ಸಾಕು. ನೀನು ನಮ್ಮ ಮನೆಗೊಬ್ಬ ವಾರಸ್ದಾರನ ಕೊಡ್ತೀಯಾ ಅಂತ ನಂಬಿದ್ದೀನಿ.
ನಮ್ದವ್ರನ್ನ ಕೈ ಬಿಡಬೇಡ.